ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡದೆ ಎಂಟ್ವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ವ್ಲಾಗ್ಗೆ ಸ್ವಾಗತ. ಸೊ ಏನಿಲ್ಲ, ಇವತ್ತು 4 ಅವರ್ ಅಂದರೆ ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಸೊ ಅದ್ರ ಬಗ್ಗೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಅಂತಂದರೆ, ಇವಾಗ ನೋಡಿರ್ತಾರೆ ನೀವೀಗ 2026 ಈಗೇನು ಲಾಸ್ಟ್ ಮಂತ್ ಜುಲೈನಲ್ಲಿ ಅನೌನ್ಸ್ ಆಯಿತು. ಸೊ VAO ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅಂಥವ್ರಿಗೆ ಮಾಹಿತಿ ಕೊಡಲಿಕ್ಕೆ ಅಂತ ನಾನು ಬಂದಿರೋದು. ಸೊ ವಿಡಿಯೋ ಮುಖಾಂತರ. ಸೊ ಯಾರ್ಯಾರು ಸ್ಟೂಡೆಂಟ್ಸ್ ಇದ್ದೀರಾ ಅಥವಾ ಹೌಸ್ ವೈಫ್, ನಿಮ್ಮದೆಲ್ಲ PUC ಅಥವಾ ಎನಿ ಡಿಗ್ರೀಸ್ ಏನೇ ಒಂದು ಕ್ವಾಲಿಫಿಕೇಷನ್ ಆಗಿದ್ರು ಕೂಡ, ಅಂದರೆ SLC PUC ಡಿಗ್ರಿ ಆ ಥರ ಯಾವುದೇ ಥರದ ಕ್ವಾಲಿಫಿಕೇಷನ್ ಮಾಡಿಕೊಂಡ್ರು ಕೂಡ ನೀವೇನಾದರೂ ಮನೆಯಲ್ಲೇ ಇದ್ದೀರಾ, ಸೊ ಗೌರ್ಮೆಂಟ್ ಜಾಬ್ಗೆ ಏನಾದರೂ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನಾದರೂ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ಇದು ನಿಮಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ VAಗೆ ಕಾಲ್ ಆಗಿದೆ. ಸೊ ಆಲ್ಮೋಸ್ಟ್ ಯಾವ ಥರ ಅಂತಂದರೆ 505 ಸೀಟ್ಸ್ಗೆ ಸೊ ಎಕ್ಸಾಮ್ಗೆ ಅನೌನ್ಸ್ ಆಗಿರೋದು, ಸೀಟ್ಸ್ ಖಾಲಿ ಇದೆ ಅಂತ. ಅದಂದರೆ ಅಷ್ಟು ಪೋಸ್ಟ್ಗೆ ಕಾಲ್ KEY ಅವ್ರ ಬೋರ್ಡ್ ಕಡೆಯಿಂದ ಸೊ ಎಕ್ಸಾಮ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ಅನೌನ್ಸ್ ಆಗಿದೆ. ಸೊ ಎಷ್ಟು ಅಂದರೆ ಆಲ್ರೆಡಿ ಹೇಳ್ದಂಗೆ 505 ಪೋಸ್ಟ್ಗಳಿಗೆ. ಆಲ್ಮೋಸ್ಟ್ ಯಾವ ಥರ ಅಂತಂದರೆ, ನಮ್ಮ ಎಲ್ಲ ಡಿಸ್ಟ್ರಿಕ್ಟ್ನ ನಿಮಗೆ ಲೀಸ್ಟ್ ಆಗ್ತೀನಿ ನೋಡ್ಬೋದು. ನೀವು ಲಾಸ್ಟಲ್ಲಿ ನಾನು ಲೀಸ್ಟ್ ಆಗ್ತೀನಿ ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟು ವೇಕೆನ್ಸಿ ಖಾಲಿ ಇದೆ ಅಂತ ಅದನ್ನು ಕೂಡ ಹೇಳಿದ್ದಾರೆ. ಸೊ ಆಲ್ಮೋಸ್ಟು ಯಾವ ಜಿಲ್ಲೆಯಲ್ಲಿ ಅಂತಂದರೆ ನಮ್ಮ ಮೈಸೂರು, ಮಂಡ್ಯ ಮತ್ತು ಐ ಥಿಂಕ್ ರಾಯಚೂರು ಅಥವಾ ಚಿತ್ರದುರ್ಗ ನೋಡಿದೆ ಅನ್ಕೋತೀನಿ. ಸೊ ಆ ಒಂದು ಡಿಸ್ಟ್ರಿಕ್ಟಲ್ಲಿ ಜಾಸ್ತಿ ವೇಕೆನ್ಸಿ ಖಾಲಿ ಅಂದರೆ 50, ನಮ್ಮ ಮಂಡ್ಯದಲ್ಲಿ 50, ಸೊ ಮೈಸೂರು 45 ಪೋಸ್ಟ್ ಇದೆ. ಸೊ ಇನ್ನೊಂದು ರಾಯಚೂರು ಅಥವಾ ಇನ್ನೊಂದು ಮೇ ಬಿ ಬೇರೆ ಊರು ಅನ್ಕೋತೀನಿ. ಸೊ ಅವೆರಡರಲ್ಲಿ 3 ಮಂಡ್ಯ, ಮೈಸೂರು ಮತ್ತು ರಾಯಚೂರು ಅನ್ಕೋತೀನಿ. ಸೊ ಆ ಡಿಸ್ಟ್ರಿಕಲ್ಲೇ ನಮ್ಮ ವೇಕೆನ್ಸಿ ಖಾಲಿ ಜಾಸ್ತಿ ಇರೋದು, ಅಂದರೆ 50 ಪೋಸ್ಟ್ ಖಾಲಿ ಇರೋದು. ಓಕೆನಾ. ಸೊ ಯಾರೆಲ್ಲ ಆ ಜಿಲ್ಲೆಯವರು ನನ್ನ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಈಗಲೇ ಟೈಮ್ ವೇಸ್ಟ್ ಮಾಡ್ದೇನೆ ಬೇಗ ಬೇಗ ಹೋಗಿ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಿ VAO ಎಕ್ಸಾಮ್ಗೆ. ಓಕೆನಾ. ಫಸ್ಟ್ ಆಫ್ ಆಲ್ VAO ಅಂದರೆ ಫುಲ್ ಫಾರ್ಮ್ ತಿಳ್ಕೊಬೇಕು ನೀವು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ. ಓಕೆನಾ. ಸೊ ಈ ಒಂದು ಎಕ್ಸಾಮಿನೇಷನ್ನು ನೀನು ಲಾಸ್ಟ್ ಡೇಟ್ ಬಂದು ನಿಮಗೆ ಆಗಸ್ಟ್ವರೆಗೂ ಇರುತ್ತೆ. ಓಕೆನಾ. ಸೊ ಅದು ಜುಲೈನಲ್ಲಿ ಅನೌನ್ಸ್ ಆಗಿದೆ. ಒಂದು 20-25 ಡೇಸ್ ಆಯ್ತಾ ಬಂತು ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿ. ಲಾಸ್ಟ್ ಡೇಟ್ ಬಂದು ನಿಮಗೆ ಆಗಸ್ಟ್ 10ವರೆಗೂ ಇದೆ ಅನ್ಕೋತೀನಿ. ಸೊ ಇನ್ನು ಯಾರೆಲ್ಲ ಜಾಬ್ಗೆ ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ, ಸೊ ಯಾರು ಕೂಡ ತಡ ಮಾಡಿದ್ರೆ ಹೋಗಿ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಓಕೆನಾ. ನಿಮ್ಮ ಅಕ್ಕಪಕ್ಕ ಇರುವಂಥ ಸೈಬರ್ ಸೆಂಟರ್ ಆಗಿರ್ತದೆ, ಮೊಬೈಲಲ್ಲೇ ಕೂಡ ನೀವು ಅದನ್ನು ಹಾಕ್ಬೋದು, ಅಪ್ಲೈ ಮಾಡ್ಬೋದು. ವೆಬ್ಸೈಟ್ ಓಪನ್ ಮಾಡ್ಕೊಂಡು ವೆಬ್ಸೈಟ್ ಮೂಲಕ PU ಅಥವಾ ಡಿಗ್ರಿ ಎನಿ ಕ್ವಾಲಿಫಿಕೇಷನ್ಸ್ ಮೇಲೆ ಕೂಡ ನೀವು ಅದನ್ನು ಅಪ್ಲೈ ಮಾಡ್ಬೋದು. ಅದೇ ಹೈಯರ್ ಡಿಗ್ರಿ ಆಗಿರಬೇಕು. ಸೊ ಅಪ್ಲೈ ಮಾಡಲಿಕ್ಕೆ ಅಪ್ಲೈ ಮಾಡೋದು ದೊಡ್ಡದಲ್ಲ, ತಕ್ಕಂತೆ ನಾವು ಅದನ್ನು ಓದಿ ಅವೆಲ್ಲ ಬುಕ್ಸ್ ಎಲ್ಲ ಸ್ಟಡಿ ಮಾಡಬೇಕು. ಅದನ್ನು ಸ್ಟಡಿ ಮಾಡಿ ನಾವು ಓದಿ ಎಕ್ಸಾಮ್ ಡೇಟ್ ಬಂದು ನಿಮಗೆ ಅಕ್ಟೋಬರ್ 4ಕ್ಕೆ ಇರುತ್ತೆ. ಓಕೆನಾ. ಸೊ ಇವಾಗ ಲಾಸ್ಟ್ ಡೇಟ್ ಬಂದು ನಿಮಗೆ ಆಗಸ್ಟ್ 10ವರೆಗೂ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ. ಆಗಸ್ಟ್ 10ಗೆ ನಿಮಗೆ ಎಕ್ಸಾಮಿನೇಷನ್ ಲಾಸ್ಟ್ ಡೇಟು. ಎಕ್ಸಾಮ್ ಡೇಟ್ ಬಂದು ನಿಮಗೆ ಅಕ್ಟೋಬರ್ 4ನೇ ತಾರೀಕಿಗೆ ನಿಮಗೆ ಎಕ್ಸಾಮ್ ಇರುತ್ತೆ. ಸೊ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕು. ಅದ್ರ ಬಗ್ಗೆ ಅಂತಂದರೆ ನಿಮಗೆ ಫೀಸ್ ಬಂದು ನಿಮಗೆ 750 ರೂಪಾಯಿ ಬರುತ್ತೆ. ಓಕೆನಾ. ಅಂದರೆ ಅದರ್ ಕ್ಯಾಟಗರೀಸ್ ಎಲ್ಲರಿಗೂ ಕೂಡ 750 ರೂಪಾಯಿ ಚಾರ್ಜ್ ಆಗುತ್ತೆ. SC ST ಅಂತ ಕ್ಯಾಟಗರೀಸ್ ಅಂತ ಅಂದಾಗ ಅವ್ರಿಗೆ ಬಂದು ನಿಮಗೆ 500 ರೂಪೀಸ್ ಆಗುತ್ತೆ. ಏನೋ ಒಂದು ಎಕ್ಸಾಮಿನೇಷನ್ದು ಇರುತ್ತಲ್ಲ, ಸೊ ಫೀಸ್ ಏನಿದೆ ಅದು ನಿಮಗೆ ಅದೇ SC ST ಕ್ಯಾಟಗರಿಗೆ 500 ರೂಪೀಸ್, ಅದರ್ ಕ್ಯಾಟಗರೀಸ್ಗೆ 750 ರೂಪೀಸ್ ನಿಮಗೆ ಚಾರ್ಜ್ ಇರುತ್ತೆ. ಅಂದರೆ ಇತಿಹಾಸದಲ್ಲಿ ಬರುವಂಥ ಮೇನ್ ಅಂತಂದರೆ ಅದೇ ಕದಂಬರು, ಹೊಯ್ಸಳರು, ಚಾಳುಕ್ಯರು, ಅದ್ರ ಮೇನ್ ಬರುತ್ತೆ. ಮತ್ತು ಹಂಪಿ ನಿಮ್ಗೆ ಅಲ್ಲೇ ಹೇಳ್ಬಿಟ್ಟಿದೆ, ನೀವು ಚೆಕ್ ಮಾಡ್ಬೋದು ವೆಬ್ಸೈಟ್ಗಳಲ್ಲಿ ನೋಡಿ. ನೀವು ಹಿಸ್ಟ್ರಿನಲ್ಲಿ ಬರುವಂಥ ಮೋಸ್ಟ್ ಯಾವುದೆಲ್ಲ ಪಾರ್ಟ್ ಆಫ್ ಬರುತ್ತೆ ಎಕ್ಸಾಮಿನೇಷನ್ ಅಂತಲೇ ಓದ್ಕೋಬೋದು. ಮತ್ತು ಮೇನ್ ಅಂತಂದರೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಮತ್ತು ಹಿಸ್ಟ್ರಿ ಅಥವಾ ಎಕನಾಮಿಕ್, ಭೌಗೋಳಿಕ ಶಾಸ್ತ್ರ, ರಾಸಾಯನಿಕ, ಮೇನ್ ಅಂತಂದರೆ ಸಂವಿಧಾನ, ರಾಜ್ಯಶಾಸ್ತ್ರ ಅದನ್ನು ಕೂಡ ಕೇಳ್ತಾರೆ. ಮತ್ತು ಜನರಲ್ ನಾಲೆಡ್ಜ್ ಕನ್ನಡ, ಮತ್ತು ಜನರಲ್ ನಾಲೆಡ್ಜ್ ಇಂಗ್ಲೀಷು, ಮತ್ತು ಸಾಮಾನ್ಯ ಜ್ಞಾನ ಅದೆಲ್ಲ ಕೂಡ. ಜನರಲ್ ಆಗಿ ಅಂತಂದರೆ ಸಾಮಾನ್ಯ ಜ್ಞಾನ ಕನ್ನಡ ಅದು ಮತ್ತು ಇಂಗ್ಲೀಷು ಅದೆಲ್ಲ ಇರುತ್ತೆ. ಸೊ ನೀವು ಅದನ್ನು ಲೀಸ್ಟ್ ಮಾಡ್ಕೋಬೇಕಾಗುತ್ತೆ ಯಾವುದೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು. ಹಿಸ್ಟ್ರಿ, ರಾಜ್ಯಶಾಸ್ತ್ರ ಅಂದರೆ ಪೊಲಿಟಿಕಲ್ ಸೈನ್ಸ್, ಆಮೇಲೆ ಸಮಾಜ ವಿಜ್ಞಾನ,
ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು, ಆಗಲೇ ಹೇಳ್ದಂಗೆ, ಮತ್ತು ಜನರಲ್ ನಾಲೆಡ್ಜ್ ಕೂಡ, ಮತ್ತು ಕನ್ನಡ ಗ್ರಾಮರ್ ಏನಿದೆ, ಕನ್ನಡ ಗ್ರಾಮರ್ ಮತ್ತು ಇಂಗ್ಲೀಷ್ ಗ್ರಾಮರು ಅದೆಲ್ಲ. ಕನ್ನಡ ಗ್ರಾಮರ್ ಅಂತ ಬಂದಾಗ ನಿಮಗೆ ಸಂಧಿಗಳು ಗೊತ್ತಿರ್ತಲ್ವಾ, ಸೊ ಗುಣಸಂಧಿ, ಹೆಣ್ಸಂಧಿ, ಮತ್ತು ತತ್ಸಮ, ತದ್ಭವ, ಮತ್ತು ಲಘು ಗುರು, ಮತ್ತು ಗಾದೆಗಳು, ಮತ್ತು ನಮ್ಮ ಹಳೇದು ಅಂದರೆ ರನ್ನ, ಜನ್ನ, ಪಂಪ, ಸೊ ಕವಿಗಳದ್ದು ಒಂದಷ್ಟು ಲಿಸ್ಟ್ ಕೇಳ್ತಾರೆ. ಸೊ ಅಕ್ಕ ಮಹಾದೇವಿ ಈ ಥರದ್ದೆಲ್ಲ ಒಂದಷ್ಟು ಬರುತ್ತೆ ಲಿಸ್ಟು, ಓಕೆನಾ. ಮತ್ತು ಇಂಗ್ಲೀಷಲ್ಲಾದರೆ ವರ್ಬು, ಅಡ್ವರ್ಬು, ಆಬ್ಜೆಕ್ಟಿವು, ನಾನು, ಪ್ರೊನೌನ್ಸು, ಸೊ ಆ ಥರ ಬರುತ್ತೆ. ಅದೇ ಇಂಗ್ಲೀಷಲ್ಲಿ ಗ್ರಾಮರಲ್ಲಿ ಬರುತ್ತೆ. ಇನ್ನು ಅದು ಬಿಟ್ಟರೆ ನಿಮಗೆ ಕಂಪ್ಯೂಟರು, ಓಕೆನಾ. ಎಕ್ಸಾಂಪಲ್ ಅಂದರೆ ಕಂಪ್ಯೂಟರ್ ಪಿತಾಮಹ ಯಾರು? ಚಾರ್ಲ್ಸ್ ಬ್ಯಾಬೇಜ್. ಸೊ ಆ ಥರ ನಿಮ್ಗೆ ಅಷ್ಟು ಕೇಳ್ತಾ ಹೋಗ್ತಾರೆ, ಓಕೆನಾ. ಕಂಪ್ಯೂಟರ್ನ ಮೇನ್ ಇಂಟೆನ್ಷನ್ ಏನು, ಕಂಪ್ಯೂಟರ್ ಏನಕ್ಕೆ ಬೇಕು, ಕಂಪ್ಯೂಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಸೊ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು, ಸೊ ಕಂಪ್ಯೂಟರ್ ಅಂತಂದರೆ ಏನು, ಸಿಸ್ಟಮ್ ಅಂತಂದರೆ ಏನು, ಸೊ ಅದನ್ನು ಕೂಡ ಕೇಳ್ತಾ ಹೋಗ್ತಾರೆ. ಜನರಲಾಗಿ ಎಲ್ಲ ಕೇಳ್ತಾ ಹೋಗ್ತಾರೆ. ಸೊ ನೀವು ಆಲ್ಮೋಸ್ಟು ಸ್ಪರ್ಧಾ ವಿಜಯನ ಬುಕ್ಸ್ ಇದೆಯಲ್ಲ ಅದನ್ನ ನೋಟ್ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಇವನ್ ನಾನು ಕೂಡ ಅದೇನೆ ಸ್ಪರ್ಧಾ ವಿಜಯ ಬುಕ್ಸು ಅಥವಾ ಗ್ರಾಮಾಡಳಿತ, VAO ಗ್ರಾಮಾಡಳಿತ ಅಧಿಕಾರಿ ಅನ್ನೋ ಬುಕ್ ಇದೆ, ಓಕೆನಾ. ಅದೆಲ್ಲ ನಿಮಗೆ 500 ಮತ್ತು 700 ಮೇಲಾಗುತ್ತೆ ಒಂದು ಬುಕ್ಗಳು. ಸೊ ಅದನ್ನು ಕೂಡ ನೀವು ಬೈ ಮಾಡಿ ಓದ್ಕೋಬೋದು. ಸೊ ಓಕೆನಾ, ಈ ಥರದಷ್ಟು ಬುಕ್ಸ್ಗಳಿದೆ, ಓಕೆನಾ. ಅದೆಲ್ಲ ನಿಮಗೆ ನಾನು ತೊಗೊಂಡಿದ್ದು ಸ್ವಪ್ನ ಬುಕ್ ಸ್ಟೋರಲ್ಲಿ, ಓಕೆನಾ. ಸ್ವಪ್ನ ಬುಕ್ ಹೌಸಲ್ಲಿ ನಿಮಗೆ ಪ್ರತಿಯೊಂದು ಬುಕ್ಸ್ ಕೂಡ ನಿಮ್ಗೆ ಸಿಗಲಿದೆ. ಅದನ್ನು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು, ಅಂದರೆ ಆರ್ಡ್ರ್ ಮಾಡಿದೆ. ಸೊ ಅಲ್ಲಿಂದ ಬಂತು. ಅದು ಯಾವನ್ನೆಲ್ಲ ಬುಕ್ಗಳು ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಗ್ರಾಮಾಡಳಿತ ಅಧಿಕಾರಿ ಅದೊಂದು ಬುಕ್ಕು ಮೇನ್ ಇಂಪಾರ್ಟೆಂಟ್. ಅಂದರೆ VAOಗೆ ಅದೇ ಮೇನಾಗಿ ಬೇಕಾಗಿರೋದು ಬುಕ್ಕು. ಅದರಲ್ಲಿ ನಿಮಗೆ ಎಲ್ಲ ಕೂಡ ಅಂದರೆ ಕವರ್ ಮಾಡ್ಕೋಬೇಕಾಗುತ್ತೆ ಬುಕ್ಸ್ಗಳು. ಅದಾದಮೇಲೆ ನಿಮಗೆ ಜನರಲ್ ನಾಲೆಡ್ಜು, ಸೊ ಕನ್ನಡ ಮೇನ್. ಅಂದರೆ ಕನ್ನಡದಲ್ಲಿ ನಿಮಗೆ 35 ಮಾರ್ಕ್ಸ್ ಇರುತ್ತೆ ನಿಮಗೆ, ಓಕೆನಾ. ಕನ್ನಡದಲ್ಲೇ ನಿಮಗೆ 35 ಅಂದರೆ ಆಲ್ಮೋಸ್ಟ್ ಬೇರೆ ಕಡೆ ಸ್ವಲ್ಪ ಕಮ್ಮಿಯೇ ಕೇಳೋದು ಅನ್ಕೋತೀನಿ. ಕನ್ನಡ ಗ್ರಾಮರಲ್ಲಿ ನಿಮಗೆ 35 ಮಾರ್ಕ್ಸ್ಗೆ ಕೇಳ್ತಾರೆ ನಿಮಗೆ. ಅದೇ ಗ್ರಾಮರ್ ಹಳೆಗನ್ನಡ ಹೊಸಗನ್ನಡ ಮಿಕ್ಸ್ ಮಾಡಿ ಇರ್ತಾರೆ. ಅದೇ ಹೇಳ್ದಂಗೆ ಕನ್ನಡ ಅವಾಗ ನಾನು ಹೇಳ್ತನಲ್ಲ ಅದೇ ಥರ ಕೇಳ್ತಾರೆ ನಿಮಗೆ. ಇನ್ನು ಅದು ಬಿಟ್ಟರೆ ಇಂಗ್ಲೀಷು, ಅದು ಕೂಡ ಗ್ರಾಮರೇ, ಇಂಗ್ಲೀಷ್ ಗ್ರಾಮರ್ ಕೇಳ್ತಾರೆ. ಮತ್ತು ಜನರಲ್ ನಾಲೆಡ್ಜ್ ಕೂಡ ಕೇಳ್ತಾರೆ, ಮತ್ತು ಕಂಪ್ಯೂಟರ್ ಕೂಡ ಕೇಳ್ತಾರೆ. ಸೊ ಅದೊಂದಷ್ಟು ಲಿಸ್ಟ್ ಮಾಡ್ಕೊಳ್ಳಿ, ಯಾವೆಲ್ಲ ಆಬ್ಜೆಕ್ಟ್ ಇದು ಕೇಳ್ತಾರೆ ನಿಮಗೆ ಅಂತ ಹೇಳ್ಬಿಟ್ಟು ಲಿಸ್ಟ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಓದ್ಕೊಳ್ಳಿಕ್ಕೆ. ಸೊ ಸ್ಟಡಿ ಬಂದು ನಿಮಗೆ ಅಟ್ಲೀಸ್ಟ್ ಒಂದು 4 to 5 ಅವರ್ಸ್ ನೀವು ಮಿನಿಮಮ್ ಟೈಮ್ ಕೊಡಲೇಬೇಕು ಓದ್ಕೊಳ್ಳಿಕ್ಕೆ. ಸೊ VAO ಎಕ್ಸಾಮು ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಮಾಡೋದು ತುಂಬ ರೇರ್ ಅಂದರೆ ರೇರು. ಸೊ ಈ ಅಟೆಂಪ್ಟ್ ಪಾಸ್ ಆಗಿಲ್ವಾ ಅಂತ ತಿಳ್ಕೊಳ್ಳಿ ಯಾವ ಥರ ಬರುತ್ತೆ ಪೇಪರು ಅಂತ. ನೆಕ್ಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗೇ ಆಗ್ತೀರಾ. ಮತ್ತು ಇನ್ನೊಂದು ಏನಂತಂದರೆ ಮೇನ್ ಅಂತಂದರೆ ಈಗೊಂದು ಬಿಫೋರ್ ಒಂದು 5 years ಅಥವಾ 2 years ಏನು ಪೇಪರ್ ಇದೆ, ಕ್ವಶನ್ ಪೇಪರ್, ಲಾಸ್ಟ್ ಇಯರ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರು, ಅದನ್ನು ಕೂಡ ಕವರ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಯಾವ ಥರ ಅಂತಂದರೆ ಅದೇ ಈಗ 2024ನಲ್ಲಿ ಬಿಟ್ಟಿದ್ರು ಎಕ್ಸಾಮು, ಅದು ಬಿಟ್ಟರೆ ಇವಾಗಲೇ ಕಾಲ್ ಆಗಿರೋದು, ಓಕೆನಾ. ಆ ಒಂದು ಇಯರ್ದು ಕೂಡ ಕ್ವಶನ್ ಪೇಪರ್ನ ಕೌಂಟ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಓದ್ಕೋಬೇಕಾಗುತ್ತೆ. ಮೇಯ್ನಾಗಿ ಯಾವೆಲ್ಲ ಕ್ವಶನ್ ರಿಪೀಟೆಡ್ ಆಗಿರುತ್ತೆ ಅದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ, ಓಕೆನಾ. ಅದನ್ನು ಬಿಟ್ಟರೆ ನಿಮಗೆ 5 years ಬ್ಯಾಕಲ್ಲಿ ಅಂದರೆ 5 years ಓಕೆನಾ 5 ವರ್ಷದ್ದು ಕ್ವಶನ್ ಪೇಪರ್ ನಿಮಗೆ VAOದು ಬ್ಲೂ ಪ್ರಿಂಟಿಂಗ್ ಸಿಕ್ಬಿಡ್ತದೆ ಮೊಬೈಲಲ್ಲೇ, ಓಕೆನಾ. ಅದೆಲ್ಲ ತೊಗೋಬೋದು ನೀವು. ಸೊ ಹಂಗಾಗಿ ಅಷ್ಟೆಲ್ಲ ಕವರ್ ಮಾಡ್ಕೊಂಡ್ರೆ ನಿಮಗೆ ಬೆಸ್ಟು. ಸೊ ನಾನು ತಗೊಂಡಿರೋಂಥ ಬುಕ್ಗಳು ಬಂದು ನಿಮ್ಗೆ ಅದೇ ನಾನು ಹೇಳ್ದಂಗೆ ಗ್ರಾಮಾಡಳಿತ ಅಧಿಕಾರಿ ಬುಕ್ಕು ಅದೊಂದು, ಮತ್ತು ಐಚ್ಛಿಕ ಕನ್ನಡ ಅಂದರೆ ಇರ್ತಾರೆ ಬುಕ್ಸ್ಗಳು ಅಂತಂದರೆ ಜನರಲ್ ನಾಲೆಡ್ಜು, ಮತ್ತು ಗ್ರಾಮರು, ಕನ್ನಡ ಗ್ರಾಮರ್ ಮತ್ತು ಇಂಗ್ಲೀಷ್ ಗ್ರಾಮರು, ಮತ್ತು ಸ್ಪರ್ಧಾ ವಿಜಯ. ನಿಮಗೆ ಸ್ಪರ್ಧಾ ವಿಜಯ ಬುಕ್ ತೊಗೊಂಡ್ರೆ ನಿಮಗೆ ಆಲ್ಮೋಸ್ಟ್ ಅದರಲ್ಲಿ ನಿಮ್ಗೆ ಎಲ್ಲ ಥರ ಸಿಕ್ಬಿಡುತ್ತೆ ನೋಡಲಿಕ್ಕೆ, ಓಕೆನಾ. ಸ್ಪರ್ಧಾ ವಿಜಯದಲ್ಲಿ ನಿಮಗೆ ಗ್ರಾಮಾಡಳಿತದ್ದು ಸಂಬಂಧಪಟ್ಟಂತೆ ಮತ್ತು ಸಂವಿಧಾನ ಸಂಬಂಧಪಟ್ಟಂತೆ ನಿಮಗೆ ಭೌಗೋಳಿಕ, ರಾಸಾಯನಿಕ ಮತ್ತು ಸಮಾಜ ಮತ್ತು ವಿಜ್ಞಾನ ಅದರಲ್ಲೆಲ್ಲ ನಿಮಗೆ ಸಿಕ್ಬಿಡುತ್ತೆ. ಎಲ್ಲ ಆಲ್ ಇನ್ ಒನ್ ಥರ ಸಿಗುತ್ತೆ, ಎಲ್ಲ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಕಂಪ್ಯೂಟರ್ ಒಂದು ಬೇಸಿಕ್ ತಿಳ್ಕೊಂಡಿತ್ತು ಅಂದರೆ ಅದರಲ್ಲಿ ಕೂಡ ನಿಮಗೆ ಸ್ಕೋರ್ ಇರುತ್ತೆ, ಸ್ಕೋರ್ ಮಾಡ್ಕೊಬೋದು ಚೆನ್ನಾಗಿ. ಸೊ ಹಾಗಾಗಿ ಇದನ್ನು ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಇದನ್ನು ಆಪರ್ಚುನಿಟಿ ಯೂಸ್ ಮಾಡ್ಕೊಂಡು ಎಲ್ಲರೂ ಕೂಡ ಅಪ್ಲೈ ಮಾಡಿ. ಸೊ ಅಪ್ಲೈ ಡೇಟನ್ನು ಹೇಳ್ದಂಗೆ ಲಾಸ್ಟು August 10ವರೆಗೂ ನಿಮಗೆ ಲಾಸ್ಟ್ ಡೇಟ್ ಇದೆ. ಅದು SC/ST ಕ್ಯಾಟಗರಿಗೆ ಬಂದು ನಿಮಗೆ 500 rupees, ಅದರ್ ಕ್ಯಾಟಗರೀಸ್ಗೆ ನಿಮಗೆ 750 rupees ನಿಮಗೆ ಅದಾಗುತ್ತೆ ಅಮೌಂಟು. ಅಂದರೆ ಫೀಸು, ಎಕ್ಸಾಮ್ ಫೀಸು ಸ್ವಲ್ಪ ಕಾಸ್ಟ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಬಂದು ನಿಮಗೆ October 4th ಇರುತ್ತೆ ನಿಮಗೆ ಎಕ್ಸಾಮ್ ಡೇಟು. ಸೊ ನೀವು ಯಾವ ಒಂದು ಡಿಸ್ಟ್ರಿಕ್ಕಿಗೆ ಅಪ್ಲೈ ಮಾಡಿರ್ತೀರೋ ಆ ಒಂದು ನಿಮಗೆ ಬಂದ್ಬಿಡುತ್ತೆ, ಮೇಲ್ ಬರುತ್ತೆ ನಿಮಗೆ ಯಾವ ಡಿಸ್ಟ್ರಿಕ್ಗೆ ಅಪ್ಲೈ ಮಾಡಿರ್ತೀರಾ ಆ ಡಿಸ್ಟ್ರಿಕ್ಟ್ ಸರೌಂಡಿಂಗಲ್ಲಿ ನಿಮಗೆ ಎಕ್ಸಾಮ್ ಬೀಳುತ್ತೆ, ಓಕೆನಾ. ಮೇಲಲ್ಲಿ ನಿಮಗೆ ಮೇಲ್ ಮಾಡ್ತಾರೆ ನಿಮಗೆ ಎಲ್ಲಿ ಎಕ್ಸಾಮ್ ಸೆಂಟರು, ಮತ್ತು ಆಲ್ ಟಿಕೆಟ್ ಡೇಟ್ ಕೂಡ ನಿಮಗೆ ಕೊಡ್ತಾರೆ, ಓಕೆನಾ. ಆಲ್ ಟಿಕೆಟಲ್ಲಿ ನಿಮಗೆ ಅಪ್ಲೈ ಮಾಡಾದಮೇಲೆ ನಿಮಗೆ
ID ನಂಬರ್ ಬಂದುಬಿಡುತ್ತೆ. ಓಕೆನಾ, ID ನಂಬರ್ ಬಂದುಬಿಡುತ್ತೆ. ಸೊ ID ನಂಬರ್ ನೀವು ಇಟ್ಕೋಬೇಕಾಗುತ್ತೆ. ಮತ್ತು ಆಲ್ ಟಿಕೆಟ್ ಕೂಡ ಕೊಡಲಿಕ್ಕೆ ನಿಮಗೆ ಕಾಲ್ ಅಥವಾ ಮೆಸೇಜ್ ಬಂದೇ ಬರುತ್ತೆ. ಸೊ VAOಗೆ ಅಪ್ಲೈ ಮಾಡಿ ಏನು ಯಾರು ಗೊತ್ತು ಯಾರ ಲಕ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು, ಸೊ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ ಅಟೆಂಡ್ ಮಾಡಿ ಅಂತ ಹೇಳ್ತಾ, ಸೊ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಏನೆಲ್ಲ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನು ಯಾವ ಥರ ಅಂತಂದರೆ, ಎಕ್ಸಾಮ್ ಆಲ್ಗೆ ಹೋಗೋಕ್ಕಿಂತ ಮುಂಚೆ ಮೆನ್ಸ್ಗೆ ವಿಮೆನ್ಸ್ಗೆ ಏನೆಲ್ಲ ಅಂದರೆ ಏನು ಆ ಥರ ಇವನ್ ವಾಚ್ ಆಗಿರ್ಬೋದು, ಬಳೆ ಆಗಿರ್ಬೋದು, ಹುಡುಗಿರ್ಗೆ ಹೇಳ್ತಾ ಇರ್ತಾನೋ, ಇವನ್ ಬಿಂದಿ ಆಗಿರ್ಬೋದು, ಮೂಗ್ಬಟ್ ಆಗಿರ್ಬೋದು, ಓಲೆ ಇಯರಿಂಗ್ಸು ಎಕ್ಸರ ಏನೂ ಕೂಡ ಹಾಕ್ಸಲ್ಲ. ಸೊ ಅದನ್ನೆಲ್ಲ ರಿಮೂವ್ ಮಾಡ್ಬಿಟ್ಟು ಹೋಗ್ಬೇಕಾಗುತ್ತೆ. ಮದುವೆ ಆಗಿರೋಂಥ ಲೇಡೀಸ್ ಏನಿದ್ರೆ ಒಂದು ಕತ್ತಿಗೆ ಮಾಂಗಲ್ಯ ಚೈನು, ಕಾಲಿಗೆ ಕಾಲುಂಗುರ ಬಿಟ್ಟರೆ ಏನೂ ಹಾಕೊಂಡೋಗಂಗಿಲ್ಲ. ಇವನ್ ಇಯರಿಂಗ್ ಕೂಡ ತೆಗಿಬೇಕಾಗುತ್ತೆ. ಸೊ ಇನ್ನು ಬೇರೆ ಮೆನ್ಸ್ ಏನಂತಂದರೆ ವಾಚು ಅಥವಾ ಕೈಗೆ ಅಂದರೆ ಬ್ಯಾಂಡ್ ಅಥವಾ ಏನಾದರೂ ಕಪ್ಪು ದಾರ ಹಾಕಿದ್ರೆ, ಫಿಂಗರಿಂಗ್ಸ್ ಹಾಕಿದ್ರೆ ಅಥವಾ ಅವರು ಇಯರಿಂಗ್ ಏನು ಹಾಕಿದ್ರು ಕೂಡ ಅದೆಲ್ಲ ರಿಮೂವ್ ಮಾಡಬೇಕಾಗುತ್ತೆ. ಈವನ್ ಎಕ್ಸಾಮ್ ಹಾಲ್ಗೆ ಹೋಗೋಕ್ಕಿಂತ ಮುಂಚೆ ಕೂಡ ಅದನ್ನ ರಿಮೂವ್ ಮಾಡಿಸ್ತಾರೆ ಹೊರಗಡೆ. ಓಕೆನಾ, ಮತ್ತು ಎಕ್ಸಾಮ್ ಹಾಲ್ಗೆ ಹೋಗೋಕ್ಕಿಂತ ಮುಂಚೆ ನೀವು 50 ಮಿನಿಟ್ಸ್ 20 ಮಿನಿಟ್ಸ್ 1 ಅವರ್ಗಿಂತ ಮುಂಚೆನೇ ಹೋಗಬೇಕಾಗುತ್ತೆ ನೀವು, ಯಾಕಂದರೆ ನಿಮ್ಮದು ಫೇಸ್ದು ರಿಕಗ್ನೈಸ್ ನಡೀತಾ ಇರುತ್ತೆ ಅಲ್ಲಿ. ಓಕೆನಾ, ಸೊ 1 ಅವರ್ಗಿಂತ ಮುಂಚೆನೇ ನೀವು ಹೋಗಿ ಎಕ್ಸಾಮ್ ಹಾಲ್ನಲ್ಲಿ ಅಂದರೆ ಎಕ್ಸಾಮ್ ಸೆಂಟರ್ ಹತ್ರ ನೀವು ಇರಬೇಕಾಗುತ್ತೆ. ಓಕೆನಾ, ಸೊ ಇದು VAOದು ನಾನು ತಿಳ್ಕೊಂಡಂಥ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಯಾರೆಲ್ಲ ಇನ್ನು ಅಪ್ಲೈ ಮಾಡಿಲ್ಲ ಬೇಗ ಬೇಗ ಹೋಗಿ ಅಪ್ಲೈ ಮಾಡಿ. ಮತ್ತು ಎಕ್ಸಾಮ್ಗೆ ಓದಬೇಕಾಗಿರೋ ಬುಕ್ಸ್ಗಳು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸ್ಪರ್ಧಾ ವಿಜಯ ಮತ್ತು ಗ್ರಾಮಾಡಳಿತ, ಕನ್ನಡ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್, ಮತ್ತು ಕಂಪ್ಯೂಟರ್ ನಾಲೆಡ್ಜು, ಮತ್ತು ಭಾರತ ಸಂವಿಧಾನ, ಸಮಾಜ ವಿಜ್ಞಾನ. ಸೊ ಇದನ್ನೆಲ್ಲ ನೀವು ಪ್ರಿಪ್ರೇಷನ್ ಆ ಒಂದು ಸಬ್ಜೆಕ್ಟಲ್ಲಿ ಬರುವಂಥ, ಮತ್ತು ಹಿಸ್ಟ್ರಿ, ಮೇನ್ ಹಿಸ್ಟ್ರಿ. ಸೊ ಇದನ್ನೆಲ್ಲ ನೀವು ಮತ್ತು 5 ಇಯರ್ಸ್ದು ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್ ಪ್ರಿಪೇರ್ ಆದರೆ, ಮತ್ತು 2024ನಲ್ಲಿ ಬಿಡುಗಡೆ ಆಗಿರುವಂಥ ಕ್ವಶನ್ ಪೇಪರ್ಸ್ಗಳು ನೀವು ಪ್ರಿಪೇರ್ ಆಯಿತು ಅಂದರೆ ನೀವು ಖಂಡಿತ ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ. ಓಕೆನಾ, ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕಿಂತ ನಾನು ಬಂದಿದ್ದು. ಸೊ ಬೇಗ ಬೇಗ ಅಪ್ಲೈ ಮಾಡಿ, ಸೊ ನಿಮ್ಮ ಒಂದು ಟ್ಯಾಲೆಂಟನ್ನು ಪ್ರೂವ್ ಮಾಡಿ ಅಂತ ಅಷ್ಟೇ, ಕಾಯಿಸಿ ಏನಿಲ್ಲ. ಸೊ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.